ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಬಿಜೆಪಿ ವಿರೋಧ ಮಾಡ್ತಾ ಇದ್ರೆ ಹಿಂದಿ ಹೇರಿಕೆ ವಿಚಾರಕ್ಕೆ ಕೈ ನಾಯಕರು ಕೆಂಡವಾಗಿದ್ದಾರೆ. ಹಿಂದಿ ಹೇರಿಕೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಪರ ವಿರೋಧದ ಚರ್ಚೆಯಾಗ್ತಾ ಇದ್ದು ರಾಜ್ಯದಲ್ಲಿ ಹಿಂದಿ ಭಾಷಾ ಗೊಂದಲ ಸೃಷ್ಟಿಯಾಗಿದೆ. ದ್ವಿಭಾಷಾ ನೀತಿ ಜಾರಿ ಪರ ನಿಂತ ಶಿಕ್ಷಣ ಸಚಿವ. ಹಿಂದಿ ಹೇರಿಕೆ ವಿಚಾರಕ್ಕೆ ಕೈ ನಾಯಕರು ಕೆಂಡ. ರಾಜ್ಯದಲ್ಲಿ ದ್ವಿಭಾಷಾ ನೀತಿ ವಿಚಾರಕ್ಕೆ ಈಗ ಜಟಾಪಟಿ ಜೋರಾಗ್ತಿದೆ. SSLCಯಲ್ಲಿ ಹಿಂದಿ ವಿಷಯಕ್ಕೆ ಅಂಕದ ಬದಲು ಗ್ರೇಡ್ ಕೊಟ್ಟಿರೋದಕ್ಕೆ ಪರ ವಿರೋಧದ ಫೈಟ್ ಜೋರಾಗ್ತಿದೆ. ಸರ್ಕಾರದ ನಿರ್ಧಾರಕ್ಕೆ ಕನ್ನಡ ಪರ ಹೋರಾಟಗಾರರು ಸ್ವಾಗತ ಮಾಡಿದ್ರೆ ಬಿಜೆಪಿ ಕೆಲವು ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡವಾಗಿದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಯಲ್ಲಿದೆ. ಹಿಂದಿ ಅಂತ ಬಿಜೆಪಿ ನಾಯಕರು ಅನ್ನೋದು ಮೋದಿ ಮೆಚ್ಚಿಸಲು ಅಷ್ಟೇ. ವಿರೋಧ ಪಕ್ಷದ ನಾಯಕ ಅಶೋಕ್ ಕನ್ನಡ ನೋಡಿದ್ದೀರಾ? ಶೋಭಾ ಕರಂದ್ಲಾಜೆ ಅವರ ಹಿಂದಿ ಕೇಳಿದ್ದೀರಾ ಅಂತ ಮಧು ಬಂಗಾರಪ್ಪ ಬಿಜೆಪಿ ನಾಯಕರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಹೈಯೆಸ್ಟ್ ಎಲ್ಲ ಕಡೆನೂ ಕೂಡ ದ್ವಿಭಾಷಾ ಇದೆ. ಬಟ್ ನಾವು ನಮ್ಮ ರಾಜ್ಯದಲ್ಲಿ, ನಾನು ಮಾಧ್ಯಮದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ, BJP-ಅವರಿಗೆ ಉತ್ತರ ಕೊಡೋದಕ್ಕಿಲ್ಲ. BJP-ಅವರು ಇಷ್ಟು ಹೊಲಸು ಮಾಡಿರೋದ್ರಿಂದನೇ ಅವರ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡವರು. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋ ಅಶೋಕ್ ಅವ್ರ ಕನ್ನಡ ನೋಡಿದ್ದೀರಾ ನೀವು? ನಮ್ಮ ಎಂಥದ್ದು ಶೋಭಾ ಕಾರಂಜ್ಲೆ ಭಾಳ ಒಳ್ಳೆ ಕಾಮೆಂಟ್ ಮಾಡಿದ್ದಾರೆ. ಏನಂತ ಇವರಿಗೆ ಬುದ್ಧಿನೇ ಇಲ್ಲ, ಏನೋ ಎಂಥದ್ದು ಶಿಕ್ಷಣ ಸಚಿವರಿಗೆ ಶಿಕ್ಷಣನೇ ಇಲ್ಲ ಅಂತ ಹೇಳಿ. ಅವ್ರು ಹಿಂದಿ ಕೇಳಿದ್ದೀರಾ ನೀವು? ಅವ್ರು ಹೋಗಿ ಡೆಲ್ಲಿಗೆ ಹೋಗಿ ಹಿಂದಿ ಮಾತಾಡಿದಾರಲ್ಲ, ಎಷ್ಟೋ ಜನರು ಕಾಮೆಂಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಮೋಸ್ಟ್ಲಿ ಮಧುರ್ ಇವರು ಮಾತಾಡಿರೋದು ನೋಡೇ ಚೇಂಜ್ ಮಾಡಿರ್ಬೇಕಂತ. ಅದಕ್ಕಂತೂ ಚೇಂಜ್ ಮಾಡಿಲ್ಲ. ನಾನು ಮಕ್ಕಳ ಭವಿಷ್ಯಕ್ಕೋಸ್ಕರ ಒತ್ತಡ ಎಕ್ಸಾಮ್ದು ಇರ್ತದೆ. ನಾನು 35 to 33 ಮಾಡಿದಾಗ ನಾನು ಯಾಕೆ ಅಂತೇಳಿ ಹೇಳಿದೆ ತಮಗೆಲ್ಲರಿಗೂ ಕೂಡ. ಇನ್ನು ಬಿಜೆಪಿ ನಾಯಕರ ಹಿಂದಿ ವಿಚಾರದ ಹೇಳಿಕೆಗಳಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ಬಿಜೆಪಿ ಅವರದ್ದೆಲ್ಲ ಹಿಟ್ಲರ್ ಸಂಸ್ಕೃತಿ. ಬಿಜೆಪಿ ಸಂಸದರು ಯಾರೂ ಸ್ವಂತ ಶಕ್ತಿಯ ಮೇಲೆ ಗೆದ್ದವರಲ್ಲ. ಹೇಗೋ ಎಲ್ಲರೂ ನರೇಂದ್ರ ಮೋದಿ ಹೆಸರಲ್ಲಿ ಗೆದ್ದು ಬಿಟ್ಟಿದ್ದಾರೆ. ಹೀಗಾಗಿ ಗೆದ್ದ ತಕ್ಷಣ ಮೋದಿಗೆ ಸೆಲ್ಯೂಟ್ ಹೊಡೆಯಬೇಕು. ಇದೆಲ್ಲ ಸೆಲ್ಯೂಟ್ ಹೊಡೆಯೋ ಸಂಸ್ಕೃತಿ ವಿನಃ ಕನ್ನಡ ಪ್ರೀತಿಗಲ್ಲವೆಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಧೈರ್ಯ ಇದ್ರೆ ಅದನ್ನು ಹೇಳಿ, ಇವಾಗಲೇ ಹೇಳ್ರಿ. ತೆಗ್ದಾಕ್ತಾರೆ ಅಂತ ಇವಾಗ ಹೇಳಬೇಕು. ಇವಾಗ ಅವ್ರು ಬಾಯಿ ಬಿಟ್ಟು ಅದ್ರ ಜೊತೆಗೆ ಅಲ್ಲ ಹೇಳಿ, ಅವ್ರು ಜೋರಾಗಿ ಹೇಳಬೇಕು. ಯಡಿಯೂರಪ್ಪರು ಹೇಳಬೇಕು, ಎಲ್ಲರೂ ಹೇಳಬೇಕು. ಬಂದರೆ ಇದನ್ನು ತೆಗೆದಾಕ್ತೀವಿ ಅಂತ ಒಂದು ಹೇಳಬೇಕು. ಹಿಂದಿ ಭಾಷೆನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಬೇಕು. ಅವ್ರಿಗೇನಾದ್ರು BJP-ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಈಗ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಮಾಡೋಕ್ಕೆ ಹೇಳಿ. ನಮ್ಮ ದೇಶ ಫಸ್ಟ್ ಹಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆಂದರೆ ಇವರೆಲ್ಲ ಹಿಟ್ಲರ್ ಸಂಸ್ಕೃತಿ ಇವ್ರದ್ದು. ಅವ್ರಿಗೆ ಗೊತ್ತೇ ಅಲ್ಲ. ಅವರಿಗೆ ಅವ್ರ ಉಡುಪು, ಅವ್ರ ಸಲ್ಯೂಟ್ ಹೊಡೆಯೋದು ಇದನ್ನೆಲ್ಲ ನೋಡಿದ್ದೀರಾ? ಎಲ್ಲಿಂದ ಬರುತ್ತೆ ಅವ್ರದ್ದು ಪರಂಪರೆ? ಸ್ವಲ್ಪ ಅವರಿಗೆಲ್ಲ ಗೊತ್ತಿಲ್ಲ. ಅವ್ರು ಇನ್ನೂ ಅದೇ ಜ್ಞಾನದಲ್ಲಿದ್ದಾರೆ. ಇವರೆಲ್ಲ ಏನಾಗಿದೆ, ಬೇಸಿಕಲಿ BJP-ಅವರು ಯಾರು ಇವ್ರ ಸ್ವಂತ ಶಕ್ತಿ ಮೇಲೆ ಗೆದ್ದವರಲ್ಲ. ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಹೆಂಗೋ ಲಕ್ಕಾಗಿ ಗೆದ್ದುಬಿಟ್ಟಿದ್ದಾರೆ. ಗೆದ್ದ ತಕ್ಷಣ ಯಾರಿಗೆ ಸಲ್ಯೂಟ್ ಹೊಡಿಬೇಕು? ಅವರಿಗೆ ಹೊಡಿಬೇಕಲ್ಲ, ಇನ್ಯಾರಿಗೆ ಹೊಡಿತಾರೆ? ಇದೆಲ್ಲ ಸಲ್ಯೂಟ್ ಹೊಡೆಯೋ ಸಂಸ್ಕೃತಿ, ಕನ್ನಡ ಪ್ರೀತಿಗಲ್ಲ. ಈಗಲೂ ಕೂಡ ನಾನು ಹೇಳ್ತೀನಿ, ಈ ದೇಶ ಫೆಡರಲ್ ಸಿಸ್ಟಮಲ್ಲಿ ಭಾಷಾ ಪ್ರಾಂತ್ಯದ ಮೇಲೆ ನಾವೆಲ್ಲರೂ ಕೂಡ ಡಿವಿಷನ್ ಆಲ್ಗೆ ಅಂಬೇಡ್ಕರ್ ಅವರು ಕೂಡ ಒಟ್ಟಿಗಿರ್ರಿ ಅಂತ ಹೇಳಿ ಮಾಡಿದ್ದಾರೆ. ಆ ಕೆಲಸನ ನಾವು ಮಾಡಿದ್ದೀವಿ. ಹಿಂದಿ ಹೇರಿಕೆ ವಿಚಾರ ಹಾಗೂ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿ ವಿಚಾರದಲ್ಲೀಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ಕೆಸರೆರಚಾಟ ಶುರುವಾಗಿದೆ. ಆದರೆ ಹಿಂದಿ ಹೇರಿಕೆ ವಿಚಾರದಲ್ಲಿ ರಾಜ್ಯದ ವಿದ್ಯಾರ್ಥಿಗಳು, ಪೋಷಕರು ಇನ್ನೂ ಗೊಂದಲದಲ್ಲಿರುವುದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.